ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಬಾಂಗ್ಲಾ ಬಾರ್ಡರ್ ಸ್ಥಿತಿ ಮತ್ತೆ ಹದಗೆಟ್ಟಿದೆ. ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಬಾಂಗ್ಲಾ ಪ್ರಜೆಯನ್ನ ಬಿಎಸ್ಎಫ್ ಯೋಧರು ಹೊಡೆದು ಹಾಕಿದ್ದಾರೆ. ಅತ್ತ ಅಮೆರಿಕ ಇರಾನ್ ನಡುವಿನ ಶಾಂತಿ ಒಪ್ಪಂದ 24 ಗಂಟೆಯಲ್ಲಿ ಫೈನಲ್ ಆಗುತ್ತೆ ಅಂತ ಪಾಕ್ ಪಿಎಂ ಶಹಬಾಜ್ ಶರೀಫ್ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅಸ್ಸಾಂನಲ್ಲಿ ನಡೆದಂತಹ AN-32 ವಿಮಾನ ಪತನದಲ್ಲಿ 2 ಅಗ್ನಿವೀರರು ಸೇರಿ ವಾಯುಪಡೆಯ 5 ಯೋಧರು ಹುತಾತ್ಮರಾಗಿದ್ದಾರೆ. ಇನ್ನು ಭಾರತೀಯ ಸೇನೆಗೆ ಹೊಸ ಮುಖ್ಯಸ್ಥರು ಕೂಡ ಬಂದಿದ್ದಾರೆ. ಇನ್ನು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ದೊಡ್ಡ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ. ಮೊದಲು ಬಾಂಗ್ಲಾ ಭಾರತ ಗಡಿಯಲ್ಲಿ ಆಗಿರೋ ಬಿಗ್ ಅಪ್ಡೇಟ್ ನೋಡ್ಬಿಡೋಣ. ಅಕ್ರಮ ವಲಸಿಗರ ವಿಚಾರದಲ್ಲಿ 2 ರಾಷ್ಟ್ರಗಳ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಬಿಎಸ್ಎಫ್ ಪಡೆಗಳು ಗುಂಡಿನ ಮಳೆ ಕರೆದಿದ್ದಾರೆ. ಬಾಂಗ್ಲಾದ ಕಳ್ಳ ಸಾಗಾಣಿಕೆದಾರನನ್ನ ಹೊಡೆದು ಹಾಕಿದ್ದಾರೆ. ತ್ರಿಪುರಾದ ಉನಕೋಟಿ ಜಿಲ್ಲೆಯ ಲಟಿಯಾಪುರ ಬಾರ್ಡರ್ ಔಟ್ಪೋಸ್ಟ್ ನಲ್ಲಿ ಈ ಘಟನೆಯಾಗಿದೆ. ಶುಕ್ರವಾರ ಸಂಜೆ ಗಡಿ ಬೇಲಿ ಬಳಿ ಬಿಎಸ್ಎಫ್ ಸೈನಿಕರೊಬ್ಬರು ಗಸ್ತು ತಿರುಗ್ತಾ ಇದ್ರು. ಆ ಟೈಮ್ನಲ್ಲಿ ಭಾರತದ ಕಡೆಯಿಂದ ಕೆಲವರು ಗಡಿ ಬೇಲಿ ಮೇಲಿಂದ ಬ್ಯಾಗ್ ಗಳನ್ನ ಎಸಿತಾ ಇದ್ರು. ಆ ಬ್ಯಾಗ್ ಗಳನ್ನ ಬಾಂಗ್ಲಾ ಕಡೆಯಿಂದ ಬಂದವರು ಕಲೆಕ್ಟ್ ಮಾಡೋಕೆ ಪ್ರಯತ್ನ ಪಟ್ರು. ತಕ್ಷಣ ಬಿಎಸ್ಎಫ್ ಸೈನಿಕ ಅದನ್ನ ತಡೆಯೋಕ್ ಹೋದಾಗ ಬಾಂಗ್ಲಾ ಕಡೆಯಿಂದ ಬಂದವರು ದಾಳಿ ಮಾಡಿದ್ದಾರೆ. ಆಗ ಕೂಡಲೇ ನಮ್ಮ ಬಿಎಸ್ಎಫ್ ಯೋಧನನ್ನ ಕಾಪಾಡೋಕೆ ಇತರ ಬಿಎಸ್ಎಫ್ ಅಧಿಕಾರಿಗಳು ಅಲ್ಲಿಗೆ ಓಡ್ ಬಂದಿದ್ದಾರೆ. ಪರಿಸ್ಥಿತಿ ಕೈ ಮೀರಿರುವುದನ್ನ ನೋಡಿ ಆ ಕಳ್ಳ ಸಾಗಾಣಿಕೆದಾರರ ಮೇಲೆ 2 ರೌಂಡ್ ಫೈರ್ ಮಾಡಿದ್ದಾರೆ. ಈ ವೇಳೆ 2 ಕಡೆಯಿಂದ ಬಂದಿದ್ದವರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಆದರೆ ಬಾಂಗ್ಲಾದೇಶದ ಒಬ್ಬನಿಗೆ ಗುಂಡು ತಾಗಿದೆ. ಗುಂಡೇಟು ಬಿದ್ದು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಮೃತಪಟ್ಟಿರೋ ಯುವಕನನ್ನ ಬಾಂಗ್ಲಾದ ಮುಜಿಬುರ್ ರೆಹಮಾನ್ ಮುಜೀಬ್ ಅಂತ ಗುರುತಿಸಲಾಗಿದೆ. ಈತನ ಜೊತೆಗಿದ್ದ ಕನಿಷ್ಠ 3 ಗುಂಡೇಟು ಬಿದ್ದಿದೆ. ಆದರೆ ಅವರು ಗಾಯದೊಂದಿಗೆ ಕುಂಡ್ಕೊಂಡು ಓಡ್ ಹೋಗಿದ್ದಾರೆ ಬಾಂಗ್ಲಾಗೆ. ಸ್ನೇಹಿತರೆ, ಭಾರತ ಬಾಂಗ್ಲಾ ಗಡಿಯಲ್ಲಿ ಸ್ವಲ್ಪ ಟೆನ್ಸ್ ಸಿಚುವೇಶನ್ ಇದೆ. ಅಕ್ರಮ ವಲಸಿಗರನ್ನ ಭಾರತ ಗಡಿಪಾರು ಮಾಡೋ ಪ್ರಯತ್ನ ನಡೆಸ್ತಾ ಇದೆ. ಬಾಂಗ್ಲಾನು ಅಲ್ಲಿ ಸೇನೆ ಜಾಸ್ತಿ ಹಾಕಿದೆ. ಭಾರತ ನಮ್ಮ ಬಾರ್ಡರ್ ಒಳಗಡೆ ದೂಡ್ತಾ ಇದೆ ಜನರನ್ನ ಅಂತ ಹೇಳಿ. ಆ ಟೈಮ್ನಲ್ಲಿ ಕಳ್ಳ ಸಾಗಾಣಿಕೆದಾರರ ವಿಚಾರದಲ್ಲಿ ಹೊಸ ಡೆವಲಪ್ಮೆಂಟ್ ಆಗಿದೆ. ಸ್ನೇಹಿತರೆ, ಅಸ್ಸಾಂನ ಜೋರ್ಹಟ್ ನಲ್ಲಿ ಸಂಭವಿಸಿರುವ ವಾಯುಪಡೆಯ AN-32 ವಿಮಾನ ಪತನ ದುರಂತ ಸುತ್ತು ಜಗತ್ತಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಿಮಗೆ. 5 ಸೈನಿಕರು ಹುತಾತ್ಮರಾಗಿದ್ದಾರೆ. ಇದರಲ್ಲಿ 2 ಅಗ್ನಿವೀರರು ಕೂಡ ಇದ್ರು. ಅವರು ಕೂಡ ಯೋಧರು. ವಾಯುಪಡೆ ಬಗ್ಗೆ ಅಧಿಕೃತ ಮಾಹಿತಿ ಕೊಟ್ಟಿದೆ. ಈ ಯೋಧರನ್ನ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್ ಮತ್ತು ಫ್ಲೈಟ್ ಲೆಫ್ಟಿನೆಂಟ್ ಶುಭಮ್ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ್ ವಾಯು ಖೇಮಾರಾಮ್ ಕುಮಾವತ್, ಅಗ್ನಿವೀರ್ ವಾಯು ಡ್ಯಾನಿಶ್ ಆಲಂ ಅಂತ ಗುರುತಿಸಲಾಗಿದೆ. ದೇಶ ಸೇವೆಯಲ್ಲಿದ್ದಾಗಲೇ ಇವರ ಪ್ರಾಣ ಹೋಗಿದೆ. ವಾಯುಪಡೆ ಶ್ರದ್ಧಾಂಜಲಿ ಸಲ್ಲಿಸಿದೆ. ಹಾಗೆ ದುರಂತದ ತನಿಖೆಗೆ ಆದೇಶ ಕೊಟ್ಟಿದೆ. ಈ AN-32 ವಿಮಾನ ನಮ್ಮ ಮಿಲಿಟರಿಗೆ ತುಂಬಾ ಇಂಪಾರ್ಟೆಂಟ್. ಸದ್ಯಕ್ಕೆ ನಮ್ಮ ಏರ್ ಫೋರ್ಸ್ ಹತ್ರ ಸುಮಾರು 100ರಷ್ಟು ಈ ವಿಮಾನಗಳಿವೆ. ಇದರಲ್ಲಿ ಪವರ್ಫುಲ್ ಎಂಜಿನ್ ಇದೆ. 4,500 ಮೀಟರ್ ಎತ್ತರದ ಜಾಗದಲ್ಲೂ ಬಿಸಿಲಿದ್ರೂ ಕೂಡ ಇದು ಆರಾಮಾಗಿ ಹಾರತ್ತೆ. ಆದ್ರೆ ಇದರ ಸೇಫ್ಟಿ ರೆಕಾರ್ಡ್ ಮಾತ್ರ ತುಂಬಾ ಕೆಟ್ಟದಾಗಿದೆ. ಇಲ್ಲಿವರೆಗೆ 18ಕ್ಕೂ ಅಧಿಕ ಬಾರಿ ವಿಮಾನ ಕ್ರ್ಯಾಶ್ ಆಗಿದೆ. ಸುಮಾರು 150 ಜನರ ಜೀವ ಪಡ್ಕೊಂಡಿದೆ ಈ ವಿಮಾನ. ಅಂದರೆ ಈ ಸರಣಿಯ ವಿಮಾನಗಳು ಇಷ್ಟೆಲ್ಲ ಕ್ರ್ಯಾಶ್ ಆಗ್ತಿದ್ರು ನಮ್ಮ ಸೇನೆ ಇದನ್ನು ಯಾಕೆ ಯೂಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಬೇರೆ ಯಾವ ವಿಮಾನವೂ ಹೋಗಲಾಗದ ಕಷ್ಟದ ಜಾಗಗಳಿಗೂ ನುಗ್ಗುವ ಆಕಾಶದ ಗೂಳಿ ಇದು. ಜೊತೆಗೆ ಭಾರತೀಯ ವಾಯುಸೇನೆಯಲ್ಲಿ ಟ್ರಾನ್ಸ್ಪೋರ್ಟ್ ವಿಮಾನಗಳ ಕೊರತೆ ಇದೆ. ಹೀಗಾಗಿ 80ರ ದಶಕದ ಈ ವಿಮಾನಗಳನ್ನು ರಿಟೈರ್ ಮಾಡೋದು ಕಷ್ಟ ಆಗ್ತಿದೆ. ಇನ್ನು ಭಾರತೀಯ ಸೇನೆಗೆ ಹೊಸ ಮುಖ್ಯಸ್ಥರ ನೇಮಕ ಆಗಿದೆ. ಪ್ರಸ್ತುತ ಸೇನೆಯ ಉಪ ಮುಖ್ಯಸ್ಥರಾಗಿದ್ದ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನ ಸೇನೆಯ ಮುಂದಿನ ಮುಖ್ಯಸ್ಥರನ್ನಾಗಿ ಸರ್ಕಾರ ನೇಮಿಸಿದೆ. ಹಾಲಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಇದೇ ಜೂನ್ 30ನೇ ತಾರೀಕು ರಿಟೈರ್ ಆಗ್ತಾ ಇದ್ದಾರೆ. ಅದೇ ದಿನ ಧೀರಜ್ ಸೇಠ್ ನೂತನ ಸೇನಾ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಇವರು ಖಡಕ್ವಾಸ್ಲಾದ NDA ನಲ್ಲಿ ಓದ್ದವರು. 1986ರ ಡಿಸೆಂಬರ್ನಲ್ಲಿ ಆರ್ಮರ್ಡ್ ಕೋರ್ಗೆ ಸೇರಿ ತಮ್ಮ ಮಿಲಿಟರಿ ಕರಿಯರ್ ಶುರು ಮಾಡಿದ್ರು. ಸೇನೆಯಲ್ಲಿ 40 ವರ್ಷಗಳ ದೊಡ್ಡ ಅನುಭವ ಇದೆ. ಆರ್ಮರ್ಡ್ ರೆಜಿಮೆಂಟ್, ಆರ್ಮರ್ಡ್ ಬ್ರಿಗೇಡ್ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ಸದೆಬಡಿಯೋ ಪಡೆಯ ಕಮಾಂಡರ್ ಆಗೂ ಕೂಡ ಕೆಲಸ ಮಾಡಿದ್ದಾರೆ. ಸೇನೆಯ 2 ಪ್ರಮುಖ ಆಪರೇಷನಲ್ ಕಮಾಂಡ್ಗಳನ್ನು 2.5 ವರ್ಷಗಳ ಕಾಲ ಲೀಡ್ ಮಾಡಿರುವ ಅಪರೂಪದ ರೆಕಾರ್ಡ್ ಇವರ ಹೆಸರಲ್ಲಿದೆ. ಜೊತೆಗೆ ಸೇನೆಯ ಆಪರೇಷನಲ್ ಪ್ಲಾನಿಂಗ್, ಫೋರ್ಸ್ ಮ್ಯಾನೇಜ್ಮೆಂಟ್ ಮತ್ತು ಡೆವಲಪ್ಮೆಂಟ್ ವಿಭಾಗಗಳಲ್ಲೂ ಕೂಡ ಹಲವು ಪ್ರಮುಖ ಹುದ್ದೆಗಳನ್ನ ನಿಭಾಯಿಸಿದ್ದಾರೆ ಆಲ್ರೆಡಿ. ಏನೋ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾನವೀಯತೆಯ ಶತ್ರುಗಳಿಗೆ ಮತ್ತು ಉಗ್ರ ಪೋಷಕರಿಗೆ ಸಿಂಧೂ ನದಿಯ ನೀರನ್ನ ನಮ್ಮ ಪಾಲನ ಅವ್ರಿಗೆ ಯಾವತ್ತೂ ನಾವು ಕೊಡಲ್ಲ ಅಂತ ಹೇಳಿದ್ದಾರೆ. ನೀರು ಕೊಡಲ್ಲ ಅಂತ ಹೇಳಿದ್ದಾರೆ. ಹಾಗಂತ ನೀರೇ ಕೊಡಲ್ಲ ಅಂತಲ್ಲ, ನಮ್ಮ ಪಾಲಿನ ನೀರು ಎಕ್ಸ್ಟ್ರಾ ಅವ್ರಿಗೆ ನಾವು ಕೊಡಲ್ಲ ಅಂತ. ಪಹಲ್ಗಾಮ್ ಉಗ್ರ ದಾಳಿ ನಂತರ ಭಾರತ ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿ ಇಟ್ಟರು ನಿಮಗೆಲ್ಲ ಗೊತ್ತಿದೆ. ಯಾರ ಕಣ್ಣೀರೇ ಬತ್ತಿ ಹೋಗಿದ್ಯೋ ಅವರು ನಮ್ಮಿಂದ ನೀರನ್ನ ನಿರೀಕ್ಷೆ ಮಾಡಬಾರ್ದು. ಅವರು ಉಗ್ರಗಾಮಿ ಚಟುವಟಿಕೆಗಳನ್ನ ನಿಲ್ಲಿಸೋ ತನಕ ಕೂಡ ಇದು ಹೀಗೆ ಮುಂದುವರಿಯುತ್ತೆ ಅಂತ
ರಕ್ಷಣಾ ಮಂತ್ರಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆಯ ಹೊಸ ರಾಮ ಮಂದಿರ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. 7 Sands ನವರ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ಆಸಕ್ತರು ಕಾಲ್ ಮಾಡಿಕೊಂಡು ಬುಕ್ ಮಾಡಿ ಹೋಗಿ ಬರ್ಬೋದು. ಇನ್ನು ಅಮೆರಿಕ ಮತ್ತು ಇರಾನ್ ಶಾಂತಿ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯವರ್ತಿ ಪಾಕಿಸ್ತಾನ ಅಪ್ಡೇಟ್ ಕೊಟ್ಟಿದೆ. ಮುಂದಿನ 24 ಗಂಟೆಗಳಲ್ಲಿ ಅಮೆರಿಕ, ಇರಾನ್ ನಡುವೆ ಶಾಂತಿ ಒಪ್ಪಂದ ಫೈನಲ್ ಆಗೋ ನಿರೀಕ್ಷೆ ಇದೆ ಅಂತ ಪಾಕ್ PM ಶಹಬಾಜ್ ಶರೀಫ್ ಹೇಳಿದ್ದಾರೆ. ಹಿಂದೆಂದಿಗಿಂತಲೂ ನಾವು ಶಾಂತಿ ಒಪ್ಪಂದಕ್ಕೆ ಅತ್ಯಂತ ಹತ್ತಿರ ಬಂದಿದ್ದೀವಿ. ಒಪ್ಪಂದ ಫೈನಲ್ ಆದ ತಕ್ಷಣ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಹಾಕೋಕೆ ಪಾಕಿಸ್ತಾನ ಸಕಲ ತಯಾರಿ ಮಾಡಿಕೊಳ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಪ್ರಕ್ರಿಯೆ ಮುಗಿದ ಮುಂದಿನ ವಾರವೇ ತಾಂತ್ರಿಕ ಮಟ್ಟದ ಮಾತುಕತೆಗಳು ನಡೆಯಲಿವೆ ಅಂತ ಶಹಬಾಜ್ ಹೇಳಿದ್ದಾರೆ. ಈ ಐತಿಹಾಸಿಕ ಶಾಂತಿ ಒಪ್ಪಂದ ಭವಿಷ್ಯದ ಶಾಶ್ವತ ಶಾಂತಿಗೆ ಭದ್ರ ಬುನಾದಿ ಅಂತ ಹೇಳಿದ್ದಾರೆ. ಆದರೆ ಇರಾನ್ ಪಾಕ್ ಪ್ರಧಾನಿ ಹೇಳಿಕೆಯನ್ನ ರಿಜೆಕ್ಟ್ ಮಾಡಿದೆ. ಭಾನುವಾರ ಯಾವುದೇ ಒಪ್ಪಂದ ಆಗಲ್ಲ, ಟೈಮ್ ಇನ್ನೂ ಫಿಕ್ಸ್ ಆಗಿಲ್ಲ ಅಂತ ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಕಾಯ್ ಹೇಳಿದ್ದಾರೆ. ಆದ್ರೆ ಮುಂದೊಂದು ದಿನ ಆಗುತ್ತೆ, ಅದನ್ನ ಕೂಡ ತಳ್ಳಿ ಹಾಕಕ್ ಆಗಲ್ಲ ಅಂತ ಹೇಳಿ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ಪಾಕ್ ನೋಡಿದ್ರೆ ಆಗೇ ಹೋಗುತ್ತೆ ಅಂತ ಹೇಳ್ತಾ ಇದೆ. ಆದರೆ ಸ್ನೇಹಿತರೆ, ಇವಾಗಲೇ ಯಾವುದನ್ನ ಕೂಡ ನೀವು ಫೇಸ್ ವ್ಯಾಲ್ಯೂ ಮೇಲೆ ತಗೊಳಕ್ ಹೋಗಬೇಡಿ. ಯಾಕಂತ ಹೇಳಿದ್ರೆ ಒಪ್ಪಂದಕ್ಕೆ ಸಿಗ್ನೇಚರ್ ಬಿದ್ದು 2 ರಾಷ್ಟ್ರಗಳು ಅಫಿಷಿಯಲ್ ಆಗಿ ಒಪ್ಕೊಂಡು ಮಿಡಲ್ ಈಸ್ಟ್ನಿಂದ ಅಮೆರಿಕದ ಸೇನೆ ಒಂದಷ್ಟು ವಾಪಸ್ ಬಂದ ಮೇಲಷ್ಟೇ ನಮಗೆ ಸ್ಪಷ್ಟತೆ ಸಿಗೋದು ನಿಜವಾಗ್ಲೂ ನಿಂತಿದ್ಯಾ ಇಲ್ವಾ ಅಂತ ಹೇಳಿ. ಹಿಂಗೆ ಹೇಳಿನೇ ಪ್ರತಿ ಸಲ ಉಲ್ಟಾ ಆಗಿದೆ, ದಾಳಿಗಳು ಕೂಡ ಆಗಿದಾವೆ. ಲೆಟ್ಸ್ ವೈಟ್ ಅಂಡ್ ಸಿ. ಇನ್ನು ಕರ್ನಾಟಕದಲ್ಲಿ ಮದ್ಯಪಾನದ ವಯಸ್ಸಿನ ಮಿತಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮದ್ಯ ಖರೀದಿ ಮಾಡೋಕೆ ಮತ್ತು ಕುಡಿಯೋಕೆ ಕನಿಷ್ಠ ವಯಸ್ಸು 21 ವರ್ಷ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕೆಳಗಿನ ವಯಸ್ಸಿನ ಯುವ ಜನತೆಗೆ ಮದ್ಯ ಮಾರಾಟ ಮಾಡಿದ್ರೆ ಅಂತಹ ಬಾರ್, ಪಬ್ಗಳ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಂತ ಬಾರ್ಗೆ ಬರೋ ಪ್ರತಿಯೊಬ್ಬರ ID ಕಾರ್ಡ್ ಚೆಕ್ ಮಾಡೋ ಅಗತ್ಯ ಇಲ್ಲ. ನೋಡೋಕೆ ಸಣ್ಣವರ ತರ ಕಾಣೋರ ಐಡಿಯಾನ ಮಾತ್ರ ಕಡ್ಡಾಯವಾಗಿ ಚೆಕ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅಪ್ರಾಪ್ತರು ಮದ್ಯ ಕುಡಿಯೋದನ್ನ ತಡೆಯೋಕೆ ಸರ್ಕಾರ ಈ ಕಟ್ಟುನಿಟ್ಟಿನ ರೂಲ್ಸ್ ತಂದಿದೆ ಅಂತ ಸಚಿವರು ಹೇಳಿದ್ದಾರೆ. ಇನ್ನು ದಿಲ್ಲಿ ಪ್ರವಾಸದ ವೇಳೆ CM DK ಶಿವಕುಮಾರ್ ರಾಷ್ಟ್ರಪತಿಗಳ ಭೇಟಿ ಬಳಿಕ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾರನ್ನ ಕೂಡ ಮೀಟ್ ಮಾಡಿದ್ರು. ಈ ವೇಳೆ DK ಅಮಿತ್ ಶಾ ಮುಂದೆ 9 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಗೆ ಪ್ರೆಸಿಡೆಂಟ್ಸ್ ಕಲರ್ ಪ್ರಶಸ್ತಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಕನಿಷ್ಠ 25 ವರ್ಷಗಳ ಅತ್ಯುತ್ತಮ ಸೇವೆ ಸಲ್ಲಿಸಿದ ಪಡೆಗಳಿಗೆ ಇದನ್ನು ಕೊಡಲಾಗುತ್ತೆ. ರಾಮನಗರ, ವಿಜಯನಗರದಲ್ಲಿ 2 ಹೊಸ ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಸ್ಥಾಪನೆಗೂ ಕೂಡ ಮನವಿ ಮಾಡಿದ್ದಾರೆ. ಇನ್ನು ಪೊಲೀಸ್ ಕಮಾಂಡ್ ಸೆಂಟರ್ ಆಧುನೀಕರಣಕ್ಕೆ 280 ಕೋಟಿ ರೂಪಾಯಿ ಅನುದಾನವನ್ನ ಕೇಳಿದ್ದಾರೆ. ಅತ್ತ ಪೊಲೀಸ್ ತರಬೇತಿ ಕೇಂದ್ರಗಳ ಮೂಲಸೌಕರ್ಯ ಅಭಿವೃದ್ಧಿಗೆ 258 ಕೋಟಿ ರೂಪಾಯಿ ಅನುದಾನ ಕೊಡಿ ಅಂತ CM ಅಮಿತ್ ಶಾ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಏನೋ ಬೆಂಗಳೂರಿನ ಜಯದೇವ ಆಸ್ಪತ್ರೆಯ ಡಾಕ್ಟರ್ ರಾಜೇಶ್ ಕಿಶನ್ ರಾವ್ ಮತ್ತು ಅವರ ತಂಡ ವಿಶಿಷ್ಟ ಸಾಧನೆ ಮಾಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲೇ ಅತಿ ಹೆಚ್ಚು ಕೀ ಹೋಲ್ ಹಾರ್ಟ್ ಸರ್ಜರಿ ಮಾಡಿರೋ ಹೊಸ ರೆಕಾರ್ಡ್ ಇವರ ಹೆಸರಿಗೆ ಸೇರಿದೆ. ತಾವು ಮಾಡಿರೋ 3000 ಹಾರ್ಟ್ ಸರ್ಜರಿಗಳಲ್ಲಿ ಬರೋಬ್ಬರಿ 700 ಕೀ ಹೋಲ್ ಸರ್ಜರಿಗಳನ್ನ ಇವರು ಮಾಡಿದ್ದಾರೆ. ಈ ಕೀ ಹೋಲ್ ಹಾರ್ಟ್ ಸರ್ಜರಿಯಲ್ಲಿ ಎದೆಯ ಮೂಳೆ ಸೀಳೋ ಬದಲು ಕಂಕುಳಲ್ಲಿ ಸಣ್ಣ ಕಟ್ ಮಾಡಿ RVIAT ಅನ್ನೋ ಸ್ಪೆಷಲ್ ಆಪರೇಷನ್ ಮಾಡ್ತಾರೆ. ಬೇರೆ ರಾಷ್ಟ್ರಗಳಲ್ಲಿ ಇದಕ್ಕೆ ತುಂಬಾ ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ಸ್ ಅನ್ನ, ರೋಬೋಟ್ಸ್ ಅನ್ನ ಯೂಸ್ ಮಾಡಿದ್ರೆ, ಡಾಕ್ಟರ್ ರಾಜೇಶ್ ಕಿಶನ್ ರಾವ್ ಮತ್ತು ಟೀಮ್ ಸಿಂಪಲ್ ಟೂಲ್ಸ್ ಅನ್ನೇ ಬಳಸಿ ಆಪರೇಷನ್ ಮಾಡಿದ್ದಾರೆ. ಇದರಿಂದ ಪೇಷಂಟ್ಸ್ ಬೇಗ ರಿಕವರ್ ಆಗ್ತಾರೆ. ಎದೆ ಸೀಳುವ ಆಪರೇಷನ್ಗೆ ಕಂಪೇರ್ ಮಾಡಿದ್ರೆ ನೋವು ಕಮ್ಮಿ ಇರುತ್ತೆ. ಆಪರೇಷನ್ ಕಲೆ ಕೂಡ ಜಾಸ್ತಿ ಹೈಲೈಟ್ ಆಗಿ ಕಾಣಲ್ಲ. ಪ್ರೈವೇಟ್ ನಲ್ಲಿ ಇದೇ ಚಿಕಿತ್ಸೆಗೆ 5 ರಿಂದ 7 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಇಲ್ಲಿ ಬಡತನ ರೇಖೆಗಿಂತ ಕೆಳಗಿರೋ 95% ಪೇಷಂಟ್ಸ್ಗೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ, BPL ಕಾರ್ಡ್ ಅಡಿಯಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾನೂ ಇದ್ದಾರೆ ಇನ್ನೂ ಕೂಡ. ಜೊತೆಗೆ ಇಷ್ಟು ಕಮ್ಮಿ ಖರ್ಚಲ್ಲಿ ಹಿಂಗ ಆಪರೇಷನ್ ಮಾಡ್ತೀರಾ ಅಂತ ವಿದೇಶಿ ವೈದ್ಯರು ಕೂಡ ಜಯದೇವ ಆಸ್ಪತ್ರೆಯ ಈ ವೈದ್ಯರ ಟೀಮ್ನ ಈ ಸಾಧನೆಗೆ ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ಆರೋಪಿ ಶಿವಾನಂದ ನೀಲಣ್ಣವರ್ಗೆ ಜಾಮೀನು ಸಿಕ್ಕಿದೆ. ಬೆಂಗಳೂರಿನ 93ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ ಕಂಡೀಷನಲ್ ಬೇಲ್ ಕೊಟ್ಟಿದೆ. 3 ಲಕ್ಷ ವೈಯಕ್ತಿಕ ಬಾಂಡ್, ದೇಶ ಬಿಟ್ಟು ಹೋಗದಂತೆ ನಿರ್ಬಂಧ ಎಲ್ಲ ವಿಧಿಸಿದೆ. ಶಿವಾನಂದ ಮೇಲೆ ಹೆಚ್ಚಿನ ಬಡ್ಡಿಗೆ ಆಮಿಷವೊಡ್ಡಿ ಜನರಿಗೆ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪ ಇದೆ. ಶಿವಂ ಅಸೋಸಿಯೇಟ್ಸ್ ಹೆಸರಲ್ಲಿ RBI ಅನುಮತಿನೇ ಇಲ್ಲದೆ ಹಣವನ್ನ ಸಂಗ್ರಹ ಮಾಡಿರೋ ಆರೋಪ. ಏನು DK ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 10 ದಿನ ಆದರೂ ಕೂಡ ಸಚಿವ ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಖಾತೆಯ ಜವಾಬ್ದಾರಿ ತಗೊಂಡಿಲ್ಲ. ಇದರ ಬಗ್ಗೆ ಕೇಳಿದ್ರೆ ಕೃಷ್ಣ ಬೈರೇಗೌಡ ಬೇರೆ ಉತ್ತರವನ್ನೇ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡ್ತಾರೆ. ಜವಾಬ್ದಾರಿ ವಹಿಸುವಾಗ ಸ್ಪಷ್ಟತೆ ಇದ್ರೆ ಕೆಲಸ ಮಾಡೋಕ್ ಚೆನ್ನಾಗಿರುತ್ತೆ, ಇಲ್ಲದೆ ಇದ್ರೆ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶ ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಖಾತೆಯಲ್ಲಿ ನನಗೇನೋ ಅಸಮಾಧಾನ ಇಲ್ಲ, ಇದು ಕಠಿಣ ಜವಾಬ್ದಾರಿ, ಸುಧಾರಣೆ ಆಗಬೇಕು, ಹೊಣೆಗಾರಿಕೆ ಇರಬೇಕು, CM ಈ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಒಗಟೊಗಟಾಗಿ ಬೈರೇಗೌಡರು ಮಾತನಾಡಿದ್ದಾರೆ. ಅದರಲ್ಲಿ BDA, BMRDA ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಅದನ್ನ ಮುಖ್ಯಮಂತ್ರಿಗಳೇ ಹಿಡ್ಕೊಂಡು ಖಾಲಿ ಖಾತೆ ಕೊಟ್ಟಿದ್ದಾರೆ ಅನ್ನೋದು ಇವರ ಅಸಮಾಧಾನ ಅನ್ನೋದು ಸದ್ಯಕ್ಕೆ ಓಡಾಡ್ತಿರುವಂತಹ ಥಿಯರಿ. ಇನ್ನು ಮುಂಗಾರು ಬಿತ್ತನೆಗೆ ಸಜ್ಜಾಗಿರೋ ರಾಜ್ಯದ ರೈತರಿಗೆ ರಸಗೊಬ್ಬರದ ಕೊರತೆ ಎದುರಾಗಿದೆ. ಮಿಡಲ್ ಈಸ್ಟ್ನ ಸಂಘರ್ಷದಿಂದಾಗಿ DAP ಗೊಬ್ಬರದ ಅಭಾವ ಶುರುವಾಗಿದೆ.
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೊಬ್ಬರಕ್ಕಾಗಿ ರೈತರು ಮುಗಿ ಬೀಳ್ತಾ ಇದ್ದಾರೆ. ರಾಜ್ಯದಲ್ಲಿ ಸದ್ಯ 4 ಲಕ್ಷ ಟನ್ DAP ಬೇಡಿಕೆ ಇದ್ರೆ ಅದರಲ್ಲಿ ಕೇವಲ 2.55 ಲಕ್ಷ ಟನ್ ಪೂರೈಕೆ ಆಗಿದೆ. ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಲ್ಲುವಂತಾಗಿದೆ. ಬೇರೆ ಗೊಬ್ಬರಗಳ ಬೆಲೆ ದುಬಾರಿ ಇರೋದ್ರಿಂದ ರೈತರು DAPಗಾಗಿ ಪಟ್ಟು ಹಿಡಿದಿದ್ದಾರೆ. DAP ಚೀಲಕ್ಕೆ 1,350 ರೂಪಾಯಿ ಇದ್ರೆ ಪರ್ಯಾಯ ಗೊಬ್ಬರಕ್ಕೆ 2,200 ರೂಪಾಯಿ ಇದೆ. ರಸಗೊಬ್ಬರ ಕೊರತೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಟೋಕನ್ ಮೂಲಕ ಗೊಬ್ಬರ ವಿತರಣೆ ಮಾಡೋ ಪರಿಸ್ಥಿತಿ ಬಂದಿದೆ. ಒಬ್ಬ ರೈತರಿಗೆ ಕೇವಲ 2 ಚೀಲ DAP ಮಾತ್ರ ಕೊಡ್ತಾ ಇದ್ದಾರೆ. ಇನ್ನು IAS ರೋಹಿಣಿ ಸಿಂಧೂರಿ ಮತ್ತು IPS ರೂಪಾ ಜಟಾಪಟಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಇಬ್ಬರು ಅಧಿಕಾರಿಗಳ ಈ ಬೀದಿ ಕಿತ್ತಾಟವನ್ನ ನೀವು ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ ಕುರಿಯನ್ ಜೋಸೆಫ್ ಅವರನ್ನ ಕೋರ್ಟ್ ಸಂಧಾನಕಾರನಾಗಿ ನೇಮಕ ಕೂಡ ಮಾಡಿದೆ. ಇಬ್ಬರು ಅತ್ಯುತ್ತಮ ಅಧಿಕಾರಿಗಳು, ಹೀಗೆ ಜಗಳ ಆಡಿ ವೃತ್ತಿ ಜೀವನ ಹಾಳು ಮಾಡ್ಕೋಬೇಡಿ, ಕೋರ್ಟ್ ಹೊರಗಡೆ ಕುಳಿತು ಈ ವಿವಾದವನ್ನ ಬಗೆಹರಿಸಿಕೊಳ್ಳಿ ಅಂತ ಕಿವಿ ಮಾತು ಹೇಳಿದೆ. ಏನ್ ಕೇಸ್ ಇದು? ನಮ್ಮ ದೇಶದಲ್ಲಿ ನೋಡಿ ನಮ್ಮ ಕೋರ್ಟ್ಗಳು ಯಾವುದಕ್ಕೆಲ್ಲ ಹೋಗ್ಬೇಕು ಅಂತ ಹೇಳಿ ಶುರುವಾಗಿದ್ದಂಗೆ 2023ರಲ್ಲಿ ರೋಹಿಣಿ ಜಾಲಹಳ್ಳಿಯಲ್ಲಿ ಬೃಹತ್ ಬಂಗಲೆ ನಿರ್ಮಾಣ ಮಾಡಿದ್ದಾರೆ, ಆಸ್ತಿ ವಿವರದಲ್ಲಿ ಘೋಷಿಸಿಲ್ಲ ಅಂತ ರೂಪಾ ಆರೋಪ ಮಾಡಿದ್ರು. ಅರೆ ಅವ್ರ ಆಸ್ತಿ ಇವ್ರಿಗೆ ಏನಕ್ಕೆ ಅಂತ ನೋಡಿದ್ರೆ, ಇನ್ನೊಬ್ಬ ಅಧಿಕಾರಿಗೆ ಏನಕ್ಕಂತ ನೋಡಿದ್ರೆ, ಆಮೇಲೆ ರೋಹಿಣಿ ಅವರ ಕೆಲ ಖಾಸಗಿ ಫೋಟೋಗಳನ್ನ ಕೂಡ ರೂಪಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡಿಬಿಟ್ರು. ಆದರೆ ರೂಪಾ ತಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹೇಳಿ ರೋಹಿಣಿ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು. ಆಮೇಲೆ ಕೇಸ್ ರದ್ದು ಮಾಡಿ ಅಂತ ರೂಪಾ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಆಮೇಲೆ ಈಗ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಇವರಿಬ್ಬರ ನಡುವೆ ಸಂಧಾನಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ದೇಶದ ನ್ಯಾಯಾಂಗ ನಿವೃತ್ತ ಜಡ್ಜ್ಗಳ ಟೈಮ್ ಇಬ್ಬರು ಮಹಿಳಾ ಅಧಿಕಾರಿಗಳ ಕಿತ್ತಾಟವನ್ನ ಸರಿ ಮಾಡಕ್ಕೆ ಹೋಗ್ತಾ ಇದೆ. ಈಗ ಏನೋ ಬೆಂಗಳೂರು ಪ್ರತಿಭಟನೆಗೆ ತಮಿಳರನ್ನ ಕರೆದು ಕಾಕ್ರೋಚ್ ಜನತಾ ಪಾರ್ಟಿ ವಕ್ತಾರ ಸೌರವ್ ದಾಸ್ ಟ್ರೋಲ್ ಆಗಿದ್ದಾರೆ. ಭಾನುವಾರ ಫ್ರೀಡಂ ಪಾರ್ಕ್ನಲ್ಲಿ ನೀಟ್ ಪೇಪರ್ ಲೀಕ್ ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ಪಾಲ್ಗೊಳ್ಳಿ ಅಂತ ತಮಿಳಿನಲ್ಲಿ ಸೌರವ್ ವಿಡಿಯೋ ಮಾಡಿದ್ರು. ಆದರೆ ಕನ್ನಡಿಗರ ಬದಲು ತಮಿಳರಿಗೆ ಕರೆ ಕೊಟ್ಟಿದ್ದಕ್ಕೆ ಇಲ್ಲಿ ಕ್ಲಾಸ್ ತಗೊಳ್ಳಲಾಗಿದೆ. ಎಚ್ಚೆತ್ತುಕೊಂಡ ಸೌರವ್ ಎಕ್ಸ್ನಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿರೋ ತಮಿಳರಿಗಾಗಿ ಈ ತರ ಸಪರೇಟ್ ವಿಡಿಯೋ ಮಾಡಿದ್ದೆ ಅಂತ ಕವರ್ ಅಪ್ ಮಾಡ್ಕೊಂಡಿದ್ದಾರೆ. ಏನು ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಶನಿವಾರ ಬೆಳಗ್ಗೆ ಉಡುಪಿಗೆ ಭೇಟಿ ಕೊಟ್ಟರು. ಈ ವೇಳೆ ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟು ದರ್ಶನವನ್ನ ಪಡೆದರು. ನಂತರ ಉಡುಪಿಯ ಪ್ರಾಚೀನ ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ ದೇವಸ್ಥಾನಗಳಿಗೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಏನು ಅಸ್ಸಾಂ ಸರ್ಕಾರ ಅಕ್ರಮ ವಲಸಿಗರಿಗೆ ಶಾಕ್ ಕೊಟ್ಟಿದೆ. ಇನ್ಮೇಲೆ ಅಸ್ಸಾಂನಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಹೊಸದಾಗಿ ಆಧಾರ್ ಕಾರ್ಡ್ ಸಿಗದೇ ಇಲ್ಲ, ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ಬಾಂಗ್ಲಾದಿಂದ ನುಗ್ಗಿರೋ ನುಸುಳುಕೋರರು ನಕಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋದನ್ನ ತಡೆಯೋಕೆ ಸ್ಟ್ರಿಕ್ಟ್ ರೂಲ್ಸ್ ತಗೊಂಡ್ಬಂದಿದ್ದಾರೆ. ಅಸ್ಸಾಂನ ಕೆಲ ಜಿಲ್ಲೆಗಳಲ್ಲಿ ಅಸಲಿ ಜನಸಂಖ್ಯೆಗಿಂತ ಇಶ್ಯೂ ಆಗಿರುವ ಆಧಾರ್ ಕಾರ್ಡ್ಗಳ ಸಂಖ್ಯೆನೇ ಜಾಸ್ತಿ ಇದೆ. ಸೊ ಅಕ್ರಮ ವಲಸಿಗರ ಹಾವಳಿಯನ್ನ ಪತ್ತೆ ಹಚ್ಚಿ ಮತ್ತು ಮುಂದೆ ಆಧಾರ್ ಕಾರ್ಡ್ ಸಿಗದಂತೆ ನೋಡೋಕೆ ಈ ತರ ಮಾಡ್ತಾ ಇದೀವಿ ಅಂತ. ಈಗ 18 ವರ್ಷ ಮೇಲ್ಪಟ್ಟವ್ರು ಯಾರಾದ್ರೂ ಹೊಸದಾಗಿ ಇವಾಗ ಆಧಾರ್ ಕಾರ್ಡ್ ತಗೊಳ್ತೀನಿ ಅಂತ ಹೊರಟ್ರೆ ಅವ್ರಿಗೆ ಸಿಗಲ್ಲ ಇಮಿಡಿಯೇಟ್ ಆಗಿ. DCM ಮೂಲಕ ಅರ್ಜಿ ಹಾಕಿನೇ ತಗೋಬೇಕು, ಅವಾಗ ಡೀಟೇಲ್ ಆಗಿ ವೆರಿಫಿಕೇಶನ್ ಆಗುತ್ತೆ. ಹಿಡಿದಾಕ್ಬಿಡ್ತಾರೆ ಅಕ್ರಮ ವಲಸಿಗರಿದ್ರೆ. ಏನೋ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅಮರನಾಥ ಯಾತ್ರೆಯ ತಯಾರಿಯ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಯಾತ್ರಾ ಮಾರ್ಗದಲ್ಲಿ ಮಲ್ಟಿ ಲೇಯರ್ಡ್ ಭದ್ರತಾ ವ್ಯವಸ್ಥೆ ಮಾಡೋಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. CAPF, ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಎಲ್ಲಾ ಭದ್ರತಾ ಸಂಸ್ಥೆಗಳ ಸಮನ್ವಯದೊಂದಿಗೆ ಈ ಭದ್ರತೆ ಒದಗಿಸೋಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಡ್ರೋನ್ಸ್, CCTV ಸರ್ವೆಲೆನ್ಸ್ ಮತ್ತು ಅಡ್ವಾನ್ಸ್ಡ್ ಮಾನಿಟರಿಂಗ್ ಸಿಸ್ಟಮ್ಗಳನ್ನು ಹೆಚ್ಚಾಗಿ ಬಳಸಿಕೊಳ್ಳೋಕೆ ಸೂಚಿಸಿದ್ದಾರೆ. ಯಾತ್ರೆಗೆ ಸಂಬಂಧಪಟ್ಟ ಯಾತ್ರಾರ್ಥಿಗಳನ್ನ ಮತ್ತು ಪ್ರಾಣಿಗಳನ್ನ ಸರಿಯಾಗಿ ರಿಜಿಸ್ಟರ್ ಮಾಡಬೇಕು. ಅವರಿಗೆ QR ಕೋಡ್ ಇರುವ ID ಕಾರ್ಡ್ಗಳನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳಲಾಗಿದೆ. ಏನು ಈ ಬಾರಿಯ ಅಮರನಾಥ ಯಾತ್ರೆ ಜುಲೈ 3ನೇ ತಾರೀಕು ಶುರುವಾಗಿ ಆಗಸ್ಟ್ 28ಕ್ಕೆ ಮುಕ್ತಾಯವಾಗುತ್ತೆ. ಏನೋ ಒಡಿಶಾ ಸರ್ಕಾರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕ ನಿರ್ಧಾರ ತಗೊಂಡಿದೆ. KG to PG ಕಂಪ್ಲೀಟ್ಲಿ ಫ್ರೀ ಎಜುಕೇಶನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಂಗನವಾಡಿಯಿಂದ ಸರ್ಕಾರಿ ಕಾಲೇಜು, ಶಾಲೆ, ಯೂನಿವರ್ಸಿಟಿಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಫೀಸ್ ಕಟ್ಟೋ ಹಾಗಿಲ್ಲ. CM ಮೋಹನ್ ಚರಣ್ ಮಾಝಿ ಘೋಷಿಸಿದ್ದಾರೆ. ಈ ಮೂಲಕ ಈ ರೀತಿ ಎಜುಕೇಶನ್ ಕಂಪ್ಲೀಟ್ಲಿ ಫ್ರೀ ಮಾಡಿದ ದೇಶದ ಮೊದಲ ರಾಜ್ಯ ಅನ್ನೋ ಖ್ಯಾತಿಗೆ ಒಡಿಶಾ ಪಾತ್ರ ಆಗ್ತಾ ಇದೆ. ಆಲ್ರೆಡಿ ಕೇರಳ UG ತನಕ ಕೊಡ್ತಾ ಇದೆ, ಅಂಡರ್ ಗ್ರಾಜುಯೇಷನ್ ತನಕ. ಇವರು ಒಡಿಶಾ ಇನ್ನೊಂದು ಮುಂದಕ್ಕೆ ಹೋಗಿ PG ಯೂನಿವರ್ಸಿಟಿಗಳಲ್ಲೂ ಕೂಡ, ಪೋಸ್ಟ್ ಗ್ರಾಜುಯೇಷನ್ಗೂ ಕೂಡ ಯಾವುದೇ ಫೀಸ್ ಇರಲ್ಲ ಇನ್ಮೇಲೆ ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಅಂತ ಹೇಳಿದ್ದಾರೆ. ಏನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಮೆಂಬರ್ಶಿಪ್ಗಾಗಿ ಭಾರತ ನಡೆಸುತ್ತಿರೋ ಪ್ರಯತ್ನಕ್ಕೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಬೆಂಬಲ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಿರೋ IAEA ಮುಖ್ಯಸ್ಥ ರಫೈಲ್ ಗ್ರಾಸಿ, ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಖಾಯಂ ಸ್ಥಾನ ಕೊಡಬೇಕು ಅನ್ನೋದು ಅತ್ಯಂತ ತಾರ್ಕಿಕ ಲಾಜಿಕ್ ಇದೆ ಇದರಲ್ಲಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿನ 2026ರ ಜಗತ್ತು 1945ರ ಕಾಲದ ಜಗತ್ತಿನ ತರ ಇಲ್ಲ. ಹೀಗಾಗಿ ಬದಲಾಗಿರೋ ಇಂದಿನ ಜಾಗತಿಕ ವ್ಯವಸ್ಥೆಗೆ ತಕ್ಕಂತೆ ಭಾರತದಂತಹ ದೊಡ್ಡ ರಾಷ್ಟ್ರಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನ ಸಿಗಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಸ್ಥಾನ ಸಿಗಲಿ ಸಿಗದೇ ಇರಲಿ, ಭಾರತದ ಪ್ರಭಾವ ಮತ್ತು ಅದರ ತೂಕ
ಈಗ ಆಲ್ರೆಡಿ ಜಗತ್ತಿಗೆ ಅರಿವಾಗಿದೆ, ಸಾಬೀತಾಗಿದೆ ಅಂತ ಗ್ರಾಸಿ ಹೇಳಿದ್ದಾರೆ. ಇನ್ನು ಬೆಳಗಿನ ಜಾವ 2-3 ಗಂಟೆ ಸುಮಾರಿಗೆ ಭೂ ಹಗರಣ ಕೇಸ್ನಲ್ಲಿ ಅಭಿಷೇಕ್ ಬ್ಯಾನರ್ಜಿಯ ಕಾಳಿಘಾಟ್ ಮನೆ ಮೇಲೆ ಸಿಐಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬಂಗಾಳದ ಮಮತಾ ಬ್ಯಾನರ್ಜಿ ಅವರ ಅಳಿಯ ಟಿಎಂಸಿಯನ್ನ ಹಿಂಬಾಗಿಲಿನ ಮೂಲಕ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡ್ತಾ ಇದ್ದ ವ್ಯಕ್ತಿ ಮೇಲೆ ಅಭಿಷೇಕ್ ಆಪ್ತ ಸಹಾಯಕ ಸುಮಿತ್ ರಾಯ್ಗಾಗಿ ಪೊಲೀಸರು ಹುಡುಕಾಡಿದ್ದಾರೆ. ಇವ್ರು ಹೋದಾಗ ಬಾಗಿಲು ತೆಗಿಲಿಲ್ಲ, 4 ಗಂಟೆಗಳ ಕಾಲ ವೇಟ್ ಮಾಡಿದ್ದಾರೆ. ಆಮೇಲೆ ಬೆಳಗಿನ ಜಾವ 6 ಗಂಟೆಗೆ ಬೀಗ ಒಡೆದು ಹಾಕಿ ಪೊಲೀಸರು ಒಳಗೆ ನುಗ್ಗಿದ್ದಾರೆ. ಮಮತಾ ಬ್ಯಾನರ್ಜಿ ಕೂಡ ಕೂಡಲೇ ಅಲ್ಲಿಗೆ ಓಡೋಡ್ ಬಂದಿದ್ದಾರೆ. ಸುಮಾರು 1.5 ಗಂಟೆ ಕಾಲ ಆದರೂ ಕೂಡ ಪೊಲೀಸರು ಇಡೀ ಮನೆಯನ್ನ ಜಾಲಾಡಿದ್ದಾರೆ. ಆರೋಪಿ ಮನೆಯಲ್ಲಿ ಸಿಕ್ಕಿಲ್ಲ ಮತ್ತು ಮನೆಯಲ್ಲಿ ಯಾವುದೇ ವಸ್ತುವನ್ನ ಸೀಸ್ ಮಾಡಿಲ್ಲ. ಆಮೇಲೆ ಇದು ಸ್ಟೇಟ್ಮೆಂಟ್ ಬಂತು ಮಮತಾ ಬ್ಯಾನರ್ಜಿ ಅವರು, ಅಪ್ಪಟ ರಾಜಕೀಯ ದ್ವೇಷದ ದಾಳಿ ಇದು ಅಂತ ಟಿಎಂಸಿ ಹೇಳಿಕೆ ಕೊಟ್ಟಿದೆ. ಮತ್ತೊಂದು ಕಡೆ ಅಭಿಷೇಕ್ ಬ್ಯಾನರ್ಜಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಚುನಾವಣೆ ವೇಳೆ ಪ್ರಚೋದನಕಾರಿ ಭಾಷಣ ಮಾಡಿದ ಹೊಸ ಆರೋಪ, ಸಿಲಿಗುರಿಯಲ್ಲಿ ಕೇಸ್ ಆಗಿದೆ. ಏನೋ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ದಿಲ್ಲಿಯಲ್ಲಿ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ದೇಶದಲ್ಲಿ ಆಗ್ತಿರೋ ಜನಸಂಖ್ಯಾ ಬದಲಾವಣೆಗಳನ್ನ ಅಧ್ಯಯನ ಮಾಡೋ ಉನ್ನತ ಮಟ್ಟದ ಸಮಿತಿಯೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಕಳೆದ ತಿಂಗಳಷ್ಟೇ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ ಪ್ರಕಾಶ್ ಪ್ರಭಾಕರ್ ನಾವ್ಲೇಕರ್ ನೇತೃತ್ವದಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನ ರಚಿಸಲಾಗಿತ್ತು. ಈಗ ಈ ಸಮಿತಿಗೆ ಶಾ ಗಡಿ ಜಿಲ್ಲೆಗಳಲ್ಲಿ ಜನಸಂಖ್ಯೆ ಬದಲಾಗ್ತಿರೋ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಕೆ ಸೂಚಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪೇಪರ್ ಲೀಕ್ ಹಾಗೂ ನಿರುದ್ಯೋಗ ಸಮಸ್ಯೆ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಈ ರಾಷ್ಟ್ರವ್ಯಾಪಿ ಅಭಿಯಾನ ಮೊದಲ ಹಂತವನ್ನ ಕಾಂಗ್ರೆಸ್ ಶನಿವಾರ ಅನೌನ್ಸ್ ಮಾಡಿದೆ. ಜೂನ್ 17ರಿಂದ ಜುಲೈ 14ರವರೆಗೆ ಕ್ಯಾಂಪೇನ್ ನಡೆಯುತ್ತೆ ಅಂತ ಕಾಂಗ್ರೆಸ್ ಹೇಳಿದೆ. ಇನ್ನು ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿರೋ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಪಾಸಿಂಗ್ ಔಟ್ ಪರೇಡ್ ನಡೆದಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪಾಲ್ಗೊಂಡರು. ಐಎಂಎ ಇತಿಹಾಸದಲ್ಲೇ ಮೊದಲ ಬಾರಿಗೆ 9 ಮಹಿಳಾ ಕ್ಯಾಡೆಟ್ಗಳ ಬ್ಯಾಚ್ ಯಶಸ್ವಿಯಾಗಿ ಪಾಸ್ ಆಗಿ ಹೊರ ಹೋಗಿದೆ. ಸೇನೆಯ ಪ್ರೀ ಕಮಿಷನಿಂಗ್ ಟ್ರೈನಿಂಗ್ ಮುಗಿಸಿ 9 ಮಹಿಳೆಯರು ಐಎಂಎನಿಂದ ಪಾಸ್ ಆಗಿದ್ದಾರೆ. 92 ವರ್ಷಗಳಿಂದ ಈ ಐಎಂಎನಲ್ಲಿ ಪುರುಷರಿಗೆ ಮಾತ್ರ ಎಂಟ್ರಿ ಇತ್ತು. ಆದರೆ ಕಳೆದ ಜುಲೈನಲ್ಲಿ ಮೊದಲ ಬಾರಿಗೆ ಮಹಿಳಾ ಬ್ಯಾಚ್ ಅನ್ನು ಶುರು ಮಾಡಲಾಗಿತ್ತು. ಇನ್ನು ಭಾರತ ಆಫ್ಘಾನಿಸ್ತಾನ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿ ಶುರುವಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಮೊದಲ ಪಂದ್ಯ ನಡೀತಾ ಇದೆ. ಆದರೆ ಮಳೆಯಿಂದಾಗಿ ಈ ಏಕದಿನ ಪಂದ್ಯವನ್ನು 25 ಓವರ್ಗಳಿಗೆ ಸೀಮಿತಗೊಳಿಸಲಾಗಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಚಾನಲ್ಗೆ ಮೆಂಬರ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.